ಡೇ 6 ಇಂಗ್ಲೀಷ್ ಕಲಿಯಿರಿ. ಇದರಲ್ಲಿ ನಾವು ಇವತ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡೋಣ. ಇದುವರೆಗೆ ನಾನು ನಿಮಗೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್ನ ಸಿಂಪಲ್ ವಾಕ್ಯಗಳನ್ನು ಹೇಳಿಕೊಟ್ಟಿದ್ದೇನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಅಂದರೆ. ಈಗ ನೀವು ಇದನ್ನು ಗುರುತಿಸಬೇಕು. ನೋಡಿ, ಪ್ರಾಕ್ಟೀಸಿಗೆ ಏನೆಲ್ಲ ಇದೆ ಅಂತ. ಪಾರ್ಟ್ 1 ಟೆನ್ಸ್ ಗುರುತಿಸಿ, ಐಡೆಂಟಿಫೈ ದ ಟೆನ್ಸ್. ಕೆಳಗಿನ ವಾಕ್ಯಗಳು ಯಾವ ಟೆನ್ಸ್ ಇದ್ದಂತ ಹೇಳಿ. ಐ ಗೋ ಟು ಸ್ಕೂಲ್, ಶಿ ಏಟ್ ಮ್ಯಾಂಗೋ, ದೇ ವಿಲ್ ವಿನ್ ದ ಮ್ಯಾಚ್, ಹಿ ರೀಡ್ಸ್ ಎ ಬುಕ್, ವಿ ವೆಂಟ್ ಟು ಟೆಂಪಲ್, ಯು ವಿಲ್ ಹೆಲ್ಪ್ ಮೀ. ಪಾರ್ಟ್ 2 ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ. ನಾನು ನಾಳೆ ಶಾಲೆಗೆ ಹೋಗುವೆನು, ಅವನು ನಿನ್ನೆ ಪುಸ್ತಕ ಓದಿದ, ನಾವು ಪ್ರತಿದಿನ ವ್ಯಾಯಾಮ ಮಾಡುತ್ತೇವೆ, ಅವಳು ಹಾಲು ಕುಡಿಯುವಳು, ಅವರು ಪಂದ್ಯ ಗೆದ್ದರು, ನೀನು ನನಗೆ ಸಹಾಯ ಮಾಡುತ್ತೀಯ. ಪಾರ್ಟ್ 3 ನೆಗೆಟಿವ್ ಮಾಡಬೇಕಿದ್ರದ್ದು. ನೆಗೆಟಿವ್ ಅಂದರೆ ಡು ನಾಟ್, ಡಸ್ ನಾಟ್, ಡಿಡ್ ನಾಟ್, ವಿಲ್ ನಾಟ್ ಸೇರಿಸಬೇಕು. ಶಿ ಗೋಸ್ ಟು ಸ್ಕೂಲ್, ದೇ ಓನ್ ದ ಮ್ಯಾಚ್, he will read the book, we eat mango, you came late. ನೆಕ್ಸ್ಟ್ ಪಾರ್ಟ್ 4 ಕ್ವಶನ್ ಮಾಡಿ. ಅಂದರೆ ಡೂ, ಡಸ್, ಡಿಡ್, ವಿಲ್ ಇದು ವಾಕ್ಯದ ಮೊದಲು ಉಪಯೋಗ ಮಾಡಿ ಪ್ರಶ್ನೆ ಮಾಡಬೇಕು. ಇಂಟರೋಗೇಟಿವ್. ಹೀ ಪ್ಲೇಸ್ ಕ್ರಿಕೆಟ್, ಶಿ ಡ್ರ್ಯಾಂಕ್ ಮಿಲ್ಕ್, ದೇ ವಿಲ್ ಕಮ್ ಟುಮಾರೋ, ಯು ರೈಟ್ ಎ ಲೆಟರ್, ವಿ ಫಿನಿಶ್ಡ್ ದ ವರ್ಕ್. ಪಾರ್ಟ್ 5 ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್. ಗೋ, ವೆಂಟ್, ವಿಲ್ ಗೋ ಸೇರಿಸಬೇಕು. ಇದನ್ನು ಎಲ್ಲಿ ಸೇರಿಸ್ತೀರಿ, ಹೇಗೆ ಸೇರಿಸ್ತೀರಿ ನೋಡಿ. I dash to school yesterday. She dash to temple every Sunday. They dash to market tomorrow. We dash home late yesterday. He dash to office daily. Part 6 correct the mistake. ಕೆಳಗಿನ ವಾಕ್ಯಗಳಲ್ಲಿ ಏನೋ ಒಂದು ಮಿಸ್ಟೇಕ್ ಉಂಟು, ಅದನ್ನು ನೀವು ಗುರುತಿಸಬೇಕು. He go to school. She did not went there. They will went tomorrow. We does not like tea. Did he ate mango? ಪಾರ್ಟ್ 7 ಕನ್ನಡ ಟು ಇಂಗ್ಲೀಷ್. ನಾನು ನಿನ್ನೆ ಸಿನಿಮಾ ನೋಡಿದೆ, ಅವಳು ನಾಳೆ ಪತ್ರ ಬರೆಯುವಳು, ಅವರು ಪ್ರತಿದಿನ ಕ್ರಿಕೆಟ್ ಆಡುತ್ತಾರೆ, ನಾವು ಪಂದ್ಯ ಗೆಲ್ಲುವೆವು, ಅವನು ಹಾಲು ಕುಡಿಯಲಿಲ್ಲ, ನೀನು ಯಾವಾಗ ಬಂದೆ. ಪಾರ್ಟ್ 8 ಚೇಂಜ್ ದ ಟೆನ್ಸ್. ಪ್ರೆಸೆಂಟ್ ಇದ್ದದ್ದು ಪಾಸ್ಟ್ ಮಾಡಬೇಕು. ಶಿ ರೀಡ್ಸ್ ಎ ಬುಕ್, ದೇ ಪ್ಲೇ ಕ್ರಿಕೆಟ್. ಪಾಸ್ಟ್ ಇದ್ದದ್ದು ಫ್ಯೂಚರ್ ಮಾಡಬೇಕು. ಹಿ ವೆಂಟ್ ಟು ಸ್ಕೂಲ್, ವಿ ಫಿನಿಶ್ಡ್ ದ ವರ್ಕ್. ಫ್ಯೂಚರ್ ಇದ್ದದ್ದು ಪ್ರೆಸೆಂಟ್ ಮಾಡಬೇಕು. I'll go tomorrow, she will help me. ಪಾರ್ಟ್ 9 ಮೇಕ್ WH ಕ್ವಶನ್ಸ್. WH ಕ್ವಶನ್ ಮಾಡಬೇಕು. He went to school yesterday, she will come tomorrow, they play cricket in the evening, you ate mango, we will start the work. ಇದನ್ನಿಷ್ಟು ಮಾಡಿ ನೀವು ನಿಮ್ಮ ಪರಿಚಯದವರಿಗೆ, ಇಂಗ್ಲೀಷ್ ಗೊತ್ತಿದ್ದವರಿಗೆ ಕೇಳಿ ಕರೆಕ್ಷನ್ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ನನಗೆ ಕೆಳಗೆ ಮೆಸೇಜಲ್ಲಿ ಕೇಳ್ಬೋದು, ನಾನು ಉತ್ತರ ಹೇಳ್ತೇನೆ. ಅದು ಆಗಲಿಲ್ಲ, ನಿಮ್ಗೆ ಯಾವುದು ಬರೋದಿಲ್ಲ ಅಂದರೆ ನನಗೆ ನನ್ನ ಪೇಜಲ್ಲಿ ನನ್ನ ನಂಬರ್ ಉಂಟು, ವಾಟ್ಸಪ್ ನಂಬರ್ ಉಂಟು, ಅದಕ್ಕೆ ವಾಟ್ಸಪ್ ಮಾಡಿ ನನ್ನ ಕೇಳಿ ಕೋರ್ಸ್ ಜಾಯಿನ್ ಮಾಡಿ, ಬೇಕಾದರೆ ನಾನು ಕಲಿಸ್ತೇನೆ.